ಯೂಟ್ಯೂಬಲ್ಲಿ ಯಾವ್ಯಾವ ವೇಸಲ್ಲಿ ಇನ್ಕಮ್ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂಥ ಒಂದು ಮಾಹಿತಿ ತುಂಬ ಜನ ಈವನ್ ಯೂಟ್ಯೂಬರ್ಸ್ಗೆ ಗೊತ್ತಿರಲ್ಲ. ಆರ್ಎಲ್ಸ್ ಯಾರು ಯೂಟ್ಯೂಬಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆ ಯೂಟ್ಯೂಬಿಂದ ಯಾವ್ಯಾವ ರೀತಿಯಲ್ಲಿ ಇನ್ಕಮ್ನ ಜನ್ರೇಟ್ ಮಾಡಲಿಕ್ಕೆ ಆಗುತ್ತೆ, ಯಾವ್ಯಾವ ಸೋರ್ಸಿಂದ ಇನ್ಕಮ್ ಬರುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಮೇನ್ ಆಗಿ ಈ ವಿಡಿಯೋದಲ್ಲಿ 12 ರೀತಿಯಲ್ಲಿ 12 ವೇಸ್ಗಳಲ್ಲಿ ಯೂಟ್ಯೂಬಿಂದ ಇನ್ಕಮನ್ನು ಜನ್ರೇಟ್ ಮಾಡ್ಬೋದು. ಸೊ ಈ 12 ಸೋರ್ಸಸ್ಗಳು ಯಾವುದು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ಗೂಗಲ್ ಆಡ್ಸೆನ್ಸ್. ಸೊ ಯೂಟ್ಯೂಬ್ನ ಒಂದು ಪಾರ್ಟ್ನರ್ ಪ್ರೋಗ್ರಾಮ್ನ ಮೂಲಕ ಇನ್ಕಮ್ ಬರುತ್ತೆ. ಸೊ ಯೂಟ್ಯೂಬಲ್ಲಿ ನೀವು ಚಾನಲ್ ಕ್ರಿಯೇಟ್ ಮಾಡ್ತೀರಾ, ವಿಡಿಯೋಸ್ಗಳನ್ನ ರನ್ ಮಾಡ್ತೀರಾ. ಸೊ ನಿಮ್ಮ ವಿಡಿಯೋದು ನಡುವೆ ತುಂಬ ಆ್ಯಡ್ಸ್ಗಳು ಬರುತ್ತೆ. ಸೊ ಈ ಒಂದು ಆ್ಯಡ್ನ ರೆವೆನ್ಯೂ ಅಲ್ಲಿ 55% ಏನಿದೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಶೇರ್ ಮಾಡುತ್ತೆ. ಸೊ ಇದರ ಒಂದು ಇನ್ಕಮ್ ಬಂದ್ಬಿಟ್ಟು ಪ್ರತಿ ತಿಂಗಳು 21ರಿಂದ 23 ತಾರೀಕಿನ ಒಳಗಡೆ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಈ ಒಂದು ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಮಿನಿಮಮ್ $100 ಆದಮೇಲೆ ಸೊ ನೀವು ಈ ಒಂದು ಅಮೌಂಟನ್ನು ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ಗೆ ನೀವು ಲಿಂಕ್ ಮಾಡಿರ್ತೀರ ಅದಕ್ಕೆ ಕ್ರೆಡಿಟ್ ಆಗುತ್ತೆ. ಸೊ ಮಿನಿಮಮ್ $100 ಕ್ರೆಡಿಟ್ ಆಗಿರಬೇಕು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಇನ್ಕಮ್ ಸೋರ್ಸ್ ಆಗಿರುತ್ತೆ, ಗೂಗಲ್ ಆಡ್ಸೆನ್ಸ್ ಆರ್ ಎಲ್ಸ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದ ನಿಮ್ಮೊಂದು ಇನ್ಕಮ್ ಜನ್ರೇಟ್ ಮಾಡುವಂಥದ್ದು. ಸೆಕೆಂಡ್ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ಚಾನಲ್ ಮೆಂಬರ್ಶಿಪ್. ಸೊ ಇವಾಗ ಯೂಟ್ಯೂಬಲ್ಲಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಇದು ಬಂದ್ಬಿಟ್ಟು ನಿಮ್ಮ ಒಂದು ವೈಡ್ ಆಡಿಯನ್ಸ್ಗೆ ಆಗಿರುತ್ತೆ. ಫ್ರೀ ಆಗಿ ನಿಮ್ಮ ವಿಡಿಯೋಸ್ಗಳನ್ನ ಅವ್ರು ನೋಡ್ತಾ ಇರ್ತಾರೆ. ಓಕೆ, ಸಪೋಸ್ ಇವಾಗ ನಿಮ್ಮ ಚಾನಲ್ ಗ್ರೋ ಆಗ್ತಿದೆ, ನಿಮ್ಗೆ ಒಳ್ಳೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಸಬ್ಸ್ಕ್ರೈಬರ್ ಕೌಂಟ್ ಇದೆ ಅಂತ ಆದರೆ ನೀವೇನು ಮಾಡ್ಬೋದು, ಸೊ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಅದರಲ್ಲಿ ಯಾವ್ದು ನಿಮ್ಮ ಒಂದು ಡೆಡಿಕೇಟೆಡ್ ಸಬ್ಸ್ಕ್ರೈಬರ್ ಇರ್ತಾರೆ ಅವ್ರಿಗೆ ನೀವು ಒಂದು ಸ್ಪೆಷಲ್ ಮೆಂಬರ್ಶಿಪ್ ಪ್ಯಾಕೇಜನ್ನು ಕ್ರಿಯೇಟ್ ಮಾಡ್ಬೋದು. ಎಲ್ಲಿ ನೀವು ಅವ್ರಿಗೆ ಕೆಲವು ಎಕ್ಸ್ಟ್ರಾ ಸರ್ವಿಸಸ್ಗಳನ್ನ ನೀವು ಕೊಡ್ತೀರಾ. ಅಂದರೆ ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳು ಯಾವುದು ನಾರ್ಮಲ್ ಸಬ್ಸ್ಕ್ರೈಬರ್ಗೆ ವ್ಯೂ ಆಗಲ್ಲ, ಕೆಲವು ಸ್ಪೆಷಲ್ ವಿಡಿಯೋಸ್ಗಳು ಇಲ್ಲ ಟ್ಯುಟೋರಿಯಲ್ಸ್ಗಳು, ಈ ರೀತಿಯಾದ ಒಂದು ಚಾನಲ್ ಮೆಂಬರ್ಶಿಪ್ಪಲ್ಲಿ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಎಕ್ಸ್ಕ್ಲೂಸಿವ್ ಸಬ್ಸ್ಕ್ರೈಬರ್ಗಳಿಗೆ ಮಾತ್ರ ಇದರ ಒಂದು ಆ್ಯಕ್ಸಸ್ ಸಿಗುವ ಹಾಗೆ ಮಾಡ್ಬೋದು. ಸೊ ಇದಕ್ಕೆ ಎಕ್ಸ್ಕ್ಲೂಸಿವ್ ಸಬ್ಸ್ಕ್ರೈಬರ್ ಏನು ಮಾಡಬೇಕು, ಕೆಲವು ಎಕ್ಸ್ಟ್ರಾ ಪೇಮೆಂಟನ್ನು ಮಾಡಬೇಕು ಈ ಒಂದು ಚಾನಲ್ ಮೆಂಬರ್ಶಿಪ್ ಪಡ್ಕೊಳ್ಳಿಕ್ಕೆ. ಸೊ ಅದು ನೀವು ಅಮೌಂಟ್ ನೀವು ಸೆಟ್ ಮಾಡ್ಬೋದು, 100 ಇರ್ಬೋದು, $1000 ಇರ್ಬೋದು, 5000 ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ವ್ಯಾಲ್ಯೂ ಅಕಾರ್ಡಿಂಗ್ ನೀವು ಒಂದು ಚಾನಲ್ ಮೆಂಬರ್ಶಿಪ್ಗೆ ಇಷ್ಟು ಅಂತ ಅಮೌಂಟನ್ನು ಸೆಟ್ ಮಾಡ್ಕೋಬೋದು. ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಥ್ಯಾಂಕ್ಸ್ ಮತ್ತು ಸೂಪರ್ ಚಾಟ್. ಸೊ ಥ್ಯಾಂಕ್ಸ್ ಅಂದರೆ ಯೂಟ್ಯೂಬ್ ನಿಮಗೆ ಥ್ಯಾಂಕ್ಸ್ ಅಂತ ಒಂದು ಆಪ್ಷನನ್ನು ಕೆಳಗಡೆ ಪ್ರೊವೈಡ್ ಮಾಡಿರುತ್ತೆ. ಸೊ ಯಾರು ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಯಾರಿಗಾದ್ರೂ ವೀಡಿಯೋಸ್ ಇಷ್ಟ ಆಯಿತು ಅಂತ ಆದರೆ ಅವ್ರು ನಿಮಗೆ ಪೇಮೆಂಟ್ ಮಾಡ್ಬೋದು. ಸೊ ಎಷ್ಟು ಸಹ ಪೇಮೆಂಟ್ ಮಾಡ್ಬೋದು, $10, $100, $1000 ಎಷ್ಟು ಸಹ ಪೇಮೆಂಟ್ ಮಾಡ್ಬೋದು. ಸೊ ಈ ರೀತಿ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ವಿಡಿಯೋ ಅವ್ರಿಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಆದರೆ ಅವ್ರು ಅಲ್ಲಿ ಹೋಗಿ ಪೇಮೆಂಟ್ ಮಾಡ್ಬೋದು. ಇನ್ನೊಂದು ಸೂಪರ್ ಚಾಟ್ ಅಂತ ಇದೆ, ಕಸ್ಟಮರ್ ಅವರ ಒಂದು ಕ್ವೆರೀಸ್ಗಳನ್ನ ಅಲ್ಲಿ ಚಾಟ್ನ ಥ್ರೂ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಇದಕ್ಕೆ ಇಷ್ಟು ಅಂತ ಚಾರ್ಜಸ್ಸನ್ನು ನೀವು ಸೆಟ್ ಮಾಡ್ಕೋಬೋದು. ಫೋರ್ತ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಡಿಜಿಟಲ್ ಪ್ರಾಡಕ್ಟ್ಸ್. ಸೊ ಡಿಜಿಟಲ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಟ್ಯುಟೋರಿಯಲ್ಸ್ಗಳು, ಆನ್ಲೈನ್ ಕೋರ್ಸ್ ಟ್ಯುಟೋರಿಯಲ್ಸ್ಗಳಿರ್ಬೋದು, ಇಲ್ಲದಿದ್ದರೆ ಇ ಬುಕ್ಸ್ ಇರ್ಬೋದು. ಸೊ ಈ ರೀತಿಯಾದ ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನ ಲಿಂಕನ್ನು ನೀವು ನಿಮ್ಮ ಒಂದು ಯೂಟ್ಯೂಬ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕ್ಬೋದು. ಸೊ ಯಾರಿಗೆ ಆ ಪ್ರಾಡಕ್ಟ್ ಬೇಕೋ ಅವರು ಹೋಗಿ ಅಲ್ಲಿ ಆ ಲಿಂಕ್ನ ಥ್ರೂ ಪರ್ಚೇಸ್ ಮಾಡಿ ಅದನ್ನು ನಿಮಗೆ ಪೇಮೆಂಟ್ ಬರುತ್ತೆ. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಫಿಸಿಕಲ್ ಪ್ರಾಡಕ್ಟ್ಸ್. ಸಪೋಸ್ ನಿಮ್ಮ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ರಿಲೇಟೆಡ್ ನೀವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀರಾ, ಆ ಪ್ರಾಡಕ್ಟ್ನ ರಿಲೇಟೆಡ್ ನೀವು ಯೂಟ್ಯೂಬ್ನ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಂತ ಆದರೆ ಆ ಪ್ರಾಡಕ್ಟನ್ನು ಸಹ ನೀವು ಇಲ್ಲಿ ಸೇಲ್ ಮಾಡ್ಬೋದು. ಸೊ ಆ ಪ್ರಾಡಕ್ಟ್ನ ಒಂದು ನೀವೇನು ಮಾಡ್ಬೋದು, ನಿಮ್ಮ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಆ ಪ್ರಾಡಕ್ಟ್ನ ಲಿಂಕ್ಸ್ಗಳನ್ನ ಅಲ್ಲಿ ಹಾಕ್ಬೋದು. ಸೊ ಅಲ್ಲಿ ಥ್ರೂ ಕಸ್ಟಮರ್ ಹೋಗಿ ಬೈ ಮಾಡಿಬಿಟ್ಟು ಆ ಪ್ರಾಡಕ್ಟ್ ಅವ್ರಿಗೆ ಮನೆಗೆ ಡೆಲಿವರಿ ಹಾಗೆಲ್ಲ ಮಾಡ್ಬೋದು. ಸೊ ಈ ರೀತಿ ತುಂಬ ಫೀಚರ್ಸ್ಗಳಿದೆ. ಸೊ ಎಲ್ಲಿ ಪ್ರಾಡಕ್ಟನ್ನು ನೀವು ಹೋಗಿ ಡೆಲಿವರ್ ಮಾಡಬೇಕಂತಿಲ್ಲ. ಸೊ ಜಸ್ಟ್ ನಿಮ್ಮದು ಒಂದು ಸಿಂಪಲ್ ಆದ ಲ್ಯಾಂಡಿಂಗ್ ಪೇಜ್ ಬೇಕು, ಎಲ್ಲಿ ನಿಮ್ಮ ಪ್ರಾಡಕ್ಟ್ಸ್ಗಳ ಒಂದು ಡಿಸ್ಪ್ಲೇ ಇರಬೇಕು. ಸೊ ಕಸ್ಟಮರ್ ಆ
ಪ್ರಾಡಕ್ಟ್ಸನ್ನು ಹೋಗ್ಬಿಟ್ಟು ಬೈ ಮಾಡಿಬಿಟ್ಟು ಸೊ ಡೈರೆಕ್ಟಾಗಿ ಅವರ ಮನೆಗೆ ಡೆಲಿವರ್ ಆಗುವಾಗೆ ಈ ರೀತಿ ಎಲ್ಲ ಫೀಚರ್ಸ್ಗಳು ಇದೆ. ನೆಕ್ಸ್ಟ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡುವಂಥದ್ದು. ಸಪೋಸ್ ನೀವು ಇಂಟೀರಿಯರ್ ಡಿಸೈನಿಂಗ್ ರಿಲೇಟೆಡ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ, ಅದರ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಆರ್ಡರ್ಸ್ ಬರ್ಬೋದು ಅವರ ಒಂದು ಮನೆಯ ಅವರೆಲ್ಸ್ ಫ್ಲ್ಯಾಟ್ನ ಒಂದು ಇಂಟೀರಿಯರ್ ಡಿಸೈನ್ ಮಾಡಲಿಕ್ಕೆ. ಅವರೆಲ್ಸ್ ನೀವು ಸಪೋಸ್ ಜಾಬ್ ರಿಲೇಟೆಡ್ ಕ್ಯಾರಿಯರ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಂತಾದರೆ ನಿಮಗೆ ಒಂದು ಜಾಬ್ ಕನ್ಸಲ್ಟೆನ್ಸಿ ರಿಲೇಟೆಡ್ ಸರ್ವಿಸಸ್ ಇದು ಬರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಸರ್ವಿಸಸ್ಗಳನ್ನ ನೀವು ಪ್ರೊವೈಡ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ನಿಮ್ಮ ಯಾವ ಇಂಡಸ್ಟ್ರಿ ರಿಲೇಟೆಡ್ ನೀವು ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅದರ ರಿಲೇಟೆಡ್ ನೀವು ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡ್ಬೋದು. ಸಪೋಸ್ ಕ್ಲೀನಿಂಗ್ ಸರ್ವಿಸ್ ಇರ್ಬೋದು. ಸೊ ಬೇರೆ ಬೇರೆ ರೀತಿಯಾದ ಒಂದು ಸರ್ವಿಸಸ್ಗಳನ್ನ ನೀವು ಪ್ರೊವೈಡ್ ಮಾಡ್ಬೋದು. ಸೊ ಬಿಸ್ನೆಸ್ ಗೈಡೆನ್ಸ್ ಇರ್ಬೋದು, ಯಾವ ರೀತಿ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ಗೆ ತರುವಂಥದ್ದು, ಇಲ್ಲದಿದ್ದರೆ ಬಿಸ್ನೆಸ್ಸನ್ನು ಯಾವ ರೀತಿ ಆಟೋಮೇಷನ್ ಮಾಡುವಂಥದ್ದು, ಈ ರೀತಿಯಾದ ನೀವು ಏನಾದರೂ ಬಿಸ್ನೆಸ್ ಎಕ್ಸ್ಪರ್ಟ್ ಆಗಿದ್ದರೆ, ಕನ್ಸಲ್ಟೆಂಟ್ ಆಗಿದ್ದರೆ ನೀವು ಅದರ ರಿಲೇಟೆಡ್ ಸರ್ವಿಸಸ್ಗಳನ್ನ ಸಹ ನೀವು ಪ್ರೊವೈಡ್ ಮಾಡ್ಬೋದು. ವ್ಯಾಲ್ಯೂಯಬಲ್ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಜನರಿಗೆ ನಿಮ್ಮ ಮೇಲೊಂದು ಟ್ರಸ್ಟ್ ಬಂದರೆ ಸೊ ಡೆಫಿನೆಟ್ ಆಗಿ ನಿಮಗೆ ಇನ್ಕ್ವೈರೀಸ್ಗಳನ್ನ ಮಾಡಿ ನಿಮ್ಮ ಸರ್ವಿಸಸ್ಗಳನ್ನ ತಗೊಳ್ತಾರೆ. ಸಪೋಸ್ ನೀವು ಯಾವುದಾದ್ರೂ ಕೋರ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ನೀವು ಡಿಸೈನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಬಿಸ್ನೆಸ್ ಅವ್ರದ್ದು ಡಿಸೈನಿಂಗ್ ಆರ್ಡರ್ಸ್ಗಳು ಬರ್ಬೋದು. ಸಪೋಸ್ ವಿಡಿಯೋ ಎಡಿಟಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡಿ ಕೊಡಲಿಕ್ಕೆ ಆರ್ಡರ್ಸ್ ಬರ್ಬೋದು. ನೀವು ಒಳ್ಳೆ ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ, ನೀವು ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಆದರೆ ಮೇ ಬಿ ನೀವು ಯೂಟ್ಯೂಬ್ನ ಒಂದು ತಮ್ನೇಲ್, ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ತಮ್ನೇಲ್ ಕ್ರಿಯೇಷನ್ ಮಾಡಲಿಕ್ಕೆ ಇರುತ್ತೆ. ಮೇ ಬಿ ನೀವು ಯೂಟ್ಯೂಬ್ ತಮ್ನೇಲನ್ನು ನೀವು ಡಿಸೈನ್ ಮಾಡಿ ಕೊಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡಿ ಕೊಡ್ಬೋದು. ಈ ರೀತಿಯಾದ ಬೇರೆ ಬೇರೆ ರೀತಿಯಾದ ಒಂದು ಸರ್ವಿಸಸ್ಗಳ ಒಂದು ರಿಕ್ವೈರ್ಮೆಂಟ್ ಜನರಿಗಿರುತ್ತೆ. ಸೊ ನೀವು ಯಾವ ಸರ್ವಿಸ್ ಓರಿಯೆಂಟೆಡ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ನಿಮಗೆ ಅದರ ಹಾಗೆ ನಿಮಗೆ ಆ ಆರ್ಡರ್ಸ್ಗಳು ಬರುತ್ತೆ. ನೆಕ್ಸ್ಟ್ ಪೇಯ್ಡ್ ಕಾಲ್ಸ್. ಸೊ ಪೇಯ್ಡ್ ಕಾಲ್ಸ್ ಅಂದರೆ ಇವಾಗ ತುಂಬ ಜನರಿಗೆ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ವೀಡಿಯೋಸ್ಗಳಿಂದ ತುಂಬ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇದೆ. ಸೊ ಅವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಪಡ್ತಾರೆ. ಅವಾಗ ತುಂಬ ಜನ ಫ್ರೀಯಾಗಿ ಗೈಡೆನ್ಸ್ ಕೊಡ್ತಾರೆ. ಸೊ ನೀವೇನು ಮಾಡ್ಬೋದು, ನೀವು ಕಾಲ್ಸಿಗೆ ಇಷ್ಟು ಟೈಮ್ಗೆ ಇಷ್ಟು ಅಂತ ಚಾರ್ಜಸ್ನ ಸೆಟ್ ಮಾಡಿಬಿಟ್ಟು ಕಾಲ್ಸ್ ಕನ್ಸಲ್ಟೆಂಟ್ ಆಗಿ ನೀವು ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ಬೋದು. ಸೊ ಯಾರಿಗೆ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು, ಸೊ ಅವರ ಒಂದು ಏನು ಪ್ರಾಬ್ಲಮ್ ಇದೆ ಇಲ್ಲ ಅವರ ಒಂದು ಏನು ಇಶ್ಯೂಸ್ ಇದೆ ಇದನ್ನು ನಿಮ್ಮ ಹತ್ರ ಡೈರೆಕ್ಟ್ ಮಾತಾಡಿ ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಆದರೆ ನೀವು ಪೇಯ್ಡ್ ಕಾಲ್ ಈ ಒಂದು ಆಪ್ಷನನ್ನು ಸಹ ಸೆಟ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೌಂಟು ತುಂಬ ಒಳ್ಳೆಯದಾಗಿದೆ, ಮೇ ಬಿ ಅರೌಂಡ್ 50,000 ಅಬೋ ಈ ರೀತಿ ಇದೆ ಅಂತ ಆದರೆ ಸೊ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಇವೆಂಟ್ಸ್ಗಳಲ್ಲಿ ನಿಮ್ಮನ್ನು ಕರೀತಾರೆ. ಸೊ ಇದು ಸ್ಪಾನ್ಸರ್ಡ್ ಇವೆಂಟ್ ಅಂತ ಹೇಳ್ತಾರೆ. ಸೊ ನೀವೇನು ಮಾಡಬೇಕು, ಆ ಇವೆಂಟ್ಸ್ಗಳಿಗೆ ಹೋಗ್ಬೋದು. ಇಲ್ಲದಿದ್ದರೆ ಸಪೋಸ್ ಯಾವುದಾದ್ರೂ ಒಂದು ಕಾರ್ ಇಲ್ಲ ಬೈಕ್ನ ಒಂದು ಹೊಸ ಮಾಡೆಲ್ ಲಾಂಚ್ ಆಗ್ತಿದೆ, ಅಲ್ಲಿಗೆ ನಿಮ್ಮನ್ನ ಕರೀತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಸಪೋಸ್ ನೀವು ಆಟೋಮೊಬೈಲ್ ರಿವ್ಯೂಸ್ಗಳನ್ನ ಕೊಡ್ತಾ ಇದ್ದೀರಾ ಅಂತ ಆದರೆ ಸೊ ಅಲ್ಲಿ ಹೋಗ್ಬಿಟ್ಟು ಆ ಬೈಕ್ ಆರ್ಎಲ್ಸ್ ಕಾರ್ನ ಒಂದು ರಿವ್ಯೂವನ್ನು ಮಾಡುವಂಥದ್ದು. ಸೊ ಈ ರೀತಿ ಎಲ್ಲ ಮಾಡಿದ್ದಕ್ಕೆ ನಿಮಗೆ ಪೇಮೆಂಟ್ ಮಾಡ್ತಾರೆ. ಸಪೋಸ್ ಇವಾಗ ಮೂವಿ ರಿಲೀಸ್ ಆಗ್ತಿದೆ, ಸೊ ಅಗೇನ್ ಇಲ್ಲಿ ಕೆಲವರು ನಿಮಗೆ ಪೇ ಮಾಡಿಬಿಟ್ಟು ಅಲ್ಲಿ ರಿವ್ಯೂ ಕೊಡಲಿಕ್ಕೆ ಕರಿಬೋದು. ಸೊ ಈ ರೀತಿ ಸ್ಪಾನ್ಸರ್ಡ್ ಇವೆಂಟಿಂದನೂ ತುಂಬ ರೀತಿ ಇನ್ಕಮ್ಗಳನ್ನ ಜನ್ರೇಟ್ ಮಾಡ್ತಾರೆ. ಯಾವುದಾದ್ರೂ ಶೋರೂಮ್ನ ಒಂದು ಇನಾಗ್ರೇಷನ್ ಇದೆ ಅಂದ್ಕೊಳ್ಳಿ, ಬಟ್ಟೆದ್ದು ಇಲ್ಲದಿದ್ದರೆ ಜ್ಯುವೆಲ್ರಿ ಶೋರೂಮ್ ಇನಾಗ್ರೇಷನ್ ಇದೆ ಅಂದ್ಕೊಳ್ಳಿ. ಸಪೋಸ್ ನಿಮ್ಮ ಒಂದು ಫಾಲೋವರ್ ಕೌಂಟ್ ಒಳ್ಳೇದಿದೆ, ನಿಮ್ಮ ಒಂದು ಫಾಲೋವರ್ ಕೌಂಟ್ ಬಂದುಬಿಟ್ಟು ಆ ಒಂದು ಇಂಡಸ್ಟ್ರಿ ಟಾರ್ಗೆಟ್ ಆಗಿ ಇದೆ ಅಂತ ಆದರೆ ನಿಮ್ಮನ್ನು ಅವರು ಸ್ಪಾನ್ಸರ್ ಮಾಡಿಬಿಟ್ಟು ಕರೀತಾರೆ. ಸೊ ಈ ರೀತಿ ಸ್ಪಾನ್ಸರ್ಡ್ ಇವೆಂಟಿಂದ ತುಂಬದಾದ ಒಂದು ಒಳ್ಳೆ ಇನ್ಕಮ್ನ ನೀವು ಜನ್ರೇಟ್ ಮಾಡ್ಬೋದು. ನೆಕ್ಸ್ಟ್ ವೆರಿ ಜಾಸ್ತಿ ಇನ್ಕಮ್ ಬರುವಂಥದ್ದು ಸ್ಪಾನ್ಸರ್ಸ್ ಆ್ಯಡ್ಸ್ಗಳು. ಸಪೋಸ್ ಇವಾಗ ನೀವು ಒಂದು ಪ್ರಾಡಕ್ಟ್ನ ರಿವ್ಯೂಸ್ಗಳನ್ನ ಮಾಡ್ತಾ ಇರ್ತೀರಂತ ಆದರೆ ನಿಮಗೆ ಕೆಲವೊಮ್ಮೆ ಆ ಪ್ರಾಡಕ್ಟ್ ಆ ಇಂಡಸ್ಟ್ರಿ ರಿಲೇಟೆಡ್ ಕಂಪನೀಸ್ಗಳು ಆರ್ಗನೈಸೇಷನ್ಗಳು ಸ್ಪಾನ್ಸರ್ ಮಾಡ್ತಾರೆ. ಸೊ ಈ ರೀತಿ ಸ್ಪಾನ್ಸರ್ ಆ್ಯಡ್ಸ್ಗಳು ಬರುತ್ತೆ. ಸೊ ನೀವು ಸ್ಪೆಸಿಫಿಕ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಒಂದು ವಿಡಿಯೋನ ನಡುವೆ ಆ ಒಂದು ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದ್ದಕ್ಕೆ ನಿಮಗೆ ಒಳ್ಳೆದಾದ ಒಂದು ಪೇಮೆಂಟನ್ನು ಮಾಡ್ತಾರೆ. ಸೊ ಇದು ಸ್ಪಾನ್ಸರ್ಡ್ ಇನ್ಕಮ್ ಅಂತ ಹೇಳ್ತಾರೆ. ಸೊ ಸ್ಪಾನ್ಸರ್ಡ್ ಆ್ಯಡ್ ಇನ್ಕಮ್. ಸೊ ಬೇರೆ ಬೇರೆ ಬ್ರ್ಯಾಂಡ್ ಅವರು ನಿಮ್ಮನ್ನು ಎಂಡೋರ್ಸ್ ಮಾಡ್ತಾರೆ. ಸೊ ನಿಮ್ಮ ಒಂದು ವಿಡಿಯೋದಲ್ಲಿ ಅವರ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ಬೋದು. ಸೊ ಪ್ರಾಡಕ್ಟ್ ಏನು ಸಹ ಇರ್ಬೋದು. ಸಪೋಸ್ ನೀವು ಅಪ್ಲಿಕೇಶನ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಂತ ಆದರೆ ಲೇಟೆಸ್ಟ್ ಆ್ಯಪ್
ನಾವು ನಿಮ್ಮನ್ನು ಅಪ್ರೋಚ್ ಆಗ್ಬೋದು, ಅವರ ಒಂದು ಆ್ಯಪನ್ನು ಯೂಸ್ ಮಾಡಲಿಕ್ಕೆ ನೀವು ಪ್ರಮೋಟ್ ಮಾಡಬೇಕು. ಸೊ ಈ ರೀತಿ ಕೇಳ್ಕೊಬೋದು. ಸೊ ಇದಕ್ಕೆ ನಿಮಗೆ ಒಳ್ಳೆಯದಾದ ಒಂದು ಪೇಮೆಂಟನ್ನು ಮಾಡ್ತಾರೆ. ಸೊ ಆ್ಯಡ್ ಎಂಡೋರ್ಸ್ಮೆಂಟ್, ಸ್ಪಾನ್ಸರ್ ಆ್ಯಡ್ಸ್ಗಳಿಂದನೂ ಒಳ್ಳೆಯದಾದ ಒಂದು ಇನ್ಕಮನ್ನು ಜನ್ರೇಟ್ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಲೀಡ್ ಶೇರಿಂಗ್. ಸೊ ಲೀಡ್ ಶೇರಿಂಗ್, ಸಪೋಸ್ ಇವಾಗ ನೀವು ಒಳ್ಳೆ ಇಂಟೀರಿಯರ್ ಇಲ್ಲದಿದ್ದರೆ ಮನೆ ಬಿಲ್ಡಿಂಗ್ ಇದ್ರ ಬಗ್ಗೆ ನೀವು ರಿವ್ಯೂಸ್ಗಳನ್ನ ಹಾಕ್ತಾ ಇದ್ದೀರಾ ಅಂದ್ಕೊಳ್ಳಿ. ಯಾವ ರೀತಿ ಒಳ್ಳೆಯದಾದ ಒಂದು ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಇಂಟೀರಿಯರ್ ಯಾವ ರೀತಿ ಇರಬೇಕು, ಇಲ್ಲದಿದ್ದರೆ ನೀವು ಸಪೋಸ್ ಫರ್ನಿಚರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ಆ್ಯಡ್ಸ್ಗಳನ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಾದರೆ ತುಂಬ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಮೇ ಬಿ ಅವರ ಒಂದು ಮನೆಯ ಇಂಟೀರಿಯರನ್ನು ಮಾಡುವಂಥ, ಸಪೋಸ್ ನೀವು ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಾ ಇಲ್ಲ ಬಟ್ ನೀವು ಅದರ ರಿಲೇಟೆಡ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಆದರೆ ನೀವೇನು ಮಾಡ್ಬೋದು, ಆ ಲೀಡ್ಸ್ಗಳನ್ನ ಯಾರು ಆ ವರ್ಕ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಕೊಡ್ಬೋದು. ಸೊ ಅದಕ್ಕೆ ಅವರು ಕನ್ವರ್ಷನ್ ಆಗಿದ್ದಕ್ಕೆ ನಿಮ್ಗೆ ಇಷ್ಟು ಅಂತ ಪೇಮೆಂಟ್ ಮಾಡ್ಬೋದು. ಸೊ ಈ ರೀತಿ ಲೀಡ್ಸ್ಗಳನ್ನ ನೀವು ಶೇರ್ ಮಾಡ್ಕೋಬೋದು. ಸಪೋಸ್ ನೀವು ಕರೆಂಟ್ ಮಾರ್ಕೆಟ್, ಹೈ ಸ್ಕೋಪ್ ಬಿಸ್ನೆಸ್ನ ಬಗ್ಗೆ ನೀವು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂದ್ಕೊಳ್ಳಿ. ಆವಾಗ ನೀವು ಯಾವುದಾದ್ರೂ ಒಂದು ಹೊಸ ಒಂದು ಬಿಸ್ನೆಸ್ ಮಾಡೆಲ್ ಇದೆ, ಅದ್ರ ಬಗ್ಗೆ ವೀಡಿಯೋಸ್ನ ಹಾಕಿ ಅಪ್ಲೋಡ್ ಮಾಡ್ತೀರಾ. ಸೊ ಯಾರು ಆ ವೀಡಿಯೋಸ್ಗಳನ್ನ ನೋಡ್ತಾರೆ ಅವ್ರಿಗೆ ಆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ನೀವೇನು ಮಾಡ್ಬೋದು, ಆ ಕಾಂಟ್ಯಾಕ್ಟನ್ನು, ಆ ಲೀಡನ್ನು ಆ ಬಿಸ್ನೆಸ್ ಅವ್ರಿಗೆ ಕೊಟ್ಟು ಇನ್ ಕೇಸ್ ಅದು ಕನ್ವರ್ಷನ್ ಆದರೆ ಅವರು ನಿಮಗೆ ಪೇಮೆಂಟ್ ಮಾಡ್ತಾರೆ. ಸೊ ಈ ರೀತಿ ಲೀಡ್ಸ್ ಶೇರಿಂಗನ್ನು ಸಹ ಮಾಡ್ಬೋದು. ಇದು ಸಹ ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಯೂಟ್ಯೂಬ್ ಫ್ಲಿಪ್ಪಿಂಗ್. ಸೊ ಯೂಟ್ಯೂಬ್ ಫ್ಲಿಪ್ಪಿಂಗ್ ಅಂದರೆ ಇವಾಗ ಸಪೋಸ್ ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬ್ ಚಾನಲ್ನ ಒಳ್ಳೆ ಮಾಡಿ ಗ್ರೋ ಮಾಡ್ತಾರೆ, ಒಳ್ಳೆ ವ್ಯೂಸ್ ಬರ್ತಾ ಇರುತ್ತೆ ಅವರ ಒಂದು ಚಾನಲ್ಗೆ, ಸಬ್ಸ್ಕ್ರೈಬರ್ ಕೌಂಟು ಒಳ್ಳೆಯದಾಗಿ ಬೆಳೀತಾ ಇದೆ, ದಿನೇ ದಿನೇ ತುಂಬ ಸಬ್ಸ್ಕ್ರೈಬರ್ಗಳು ಬರ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅವರು ಅವರ ಒಂದು ಚಾನಲನ್ನು ಸೇಲ್ ಮಾಡ್ತಾರೆ. ಇಲ್ಲಿ ನಿಮ್ಮ ಒಂದು ಚಾನಲ್ ಏನಿದೆ, ಯೂಟ್ಯೂಬ್ ಚಾನಲ್, ಅದು ತುಂಬ ಒಳ್ಳೆ ವ್ಯೂಸ್ಗಳು ಬರ್ತಾ ಇರಬೇಕು ಆ ಚಾನಲ್ಗೆ. ಸೊ ಇದು ಕಂಪ್ಲೀಟ್ ಯೂಟ್ಯೂಬ್ ಚಾನಲನ್ನೇ ಸೇಲ್ ಮಾಡುವಂಥದ್ದು. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಸ್ಟಾಕ್ ಫುಟೇಜ್. ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಏನು ಮಾಡ್ತಾ ಇದ್ದೀರಾ ಅದರ ಒಂದು ಕ್ಲಿಪ್ಪನ್ನು ನೀವು ಬೇರೆ ಯೂಟ್ಯೂಬರ್ಸ್ಗಳಿಗೆ, ಯಾರಿಗೆ ಅವರ ಒಂದು ವಿಡಿಯೋದಲ್ಲಿ ಹಾಕಲಿಕ್ಕೆ ಬೇಕಿರ್ಬೋದು, ಸೊ ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ವಿಡಿಯೋಗೆ ಇಷ್ಟು ಅಂತ ಪೇಮೆಂಟ್ ಮಾಡಿ ತಗೊಳ್ತಾರೆ. ಇಲ್ಲದಿದ್ದರೆ ಪಾರ್ಟ್ ಆಫ್ ನಿಮ್ಮ ವಿಡಿಯೋ ಅವ್ರಿಗೆ ಬೇಕಿರುತ್ತೆ, ಅದಕ್ಕೆ ಅವ್ರು ನಿಮ್ಮ ಹತ್ರ ಪೇಮೆಂಟ್ ಮಾಡಿ ತಗೊಳ್ತಾರೆ. ಸೊ ಇದು ಸ್ಟಾಕ್ ಫುಟೇಜ್. ನೆಕ್ಸ್ಟ್ ಫೈನಲ್ ಆಗಿ ಟಾಪ್ ಆಗಿ ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಆಗುವಂಥ ಆಪ್ಷನ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಎಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಇವಾಗ ನೀವು ಸಪೋಸ್ ನೀವು ಯಾವ ಇಂಡಸ್ಟ್ರಿ ರಿಲೇಟೆಡ್ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ, ನಿಮ್ಮ ವ್ಯೂವರ್ಸ್ಗಳು ಅದೇ ಕ್ಯಾಟಗರಿಯಲ್ಲಿ ಇರ್ತಾರೆ. ಸಪೋಸ್ ಇವಾಗ ನೀವೊಂದು ಪ್ರಾಡಕ್ಟ್ ಬೇಸ್ಡ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಆದರೆ ನೀವೇನು ಮಾಡ್ಬೋದು, ನೀವು ಆ ವಿಡಿಯೋದಲ್ಲಿ ಯಾವ ಪ್ರಾಡಕ್ಟನ್ನು ನೀವು ಮೆನ್ಷನ್ ಮಾಡಿದ್ದೀರಾ, ಸಪೋಸ್ ನೀವೊಂದು ಮೊಬೈಲ್ನ ರಿವ್ಯೂ ಆಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಆ ಮೊಬೈಲ್ನ ಒಂದು ಲಿಂಕ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೇನಾಗಿ ಅಮೆಝಾನಲ್ಲೇ ಇರುತ್ತೆ ಜಾಸ್ತಿಯಾಗಿ. ಸೊ ಆ ಪ್ರಾಡಕ್ಟ್ನ ಅಮೆಝಾನ್ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕ್ಬೋದು. ಸೊ ಯಾರು ನಿಮ್ಮ ವಿಡಿಯೋಸ್ನ ವ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ಆ ಲಿಂಕ್ನ ಥ್ರೂ ಅವ್ರು ಪರ್ಚೇಸ್ ಮಾಡಿದರೆ ನಿಮ್ಗೆ ಇಷ್ಟು ಅಂತ ಪೇಮೆಂಟ್ ಸಿಗುತ್ತೆ. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಸೊ ಅಫಿಲಿಯೇಟಿಂದನೂ ಒಳ್ಳೆಯದಾದ ಇನ್ಕಮನ್ನು ನೀವು ಜನ್ರೇಟ್ ಮಾಡ್ಬೋದು. ಅಗೇನ್ ಇದು ನೀವು ಯಾವ ಇಂಡಸ್ಟ್ರಿ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ನೀವು ಕನ್ಸ್ಟ್ರಕ್ಷನಲ್ಲಿ ಮಾಡ್ತಾ ಇದ್ದೀರಂತಾದರೆ ಕೆಲವೊಂದು ಲೈಟ್ಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು, ಇಲ್ಲ ಫರ್ನಿಚರ್ನ ಒಂದು ಲಿಂಕ್, ಐಕಿಯಾ ಫರ್ನಿಚರ್ನ ಲಿಂಕನ್ನು ನೀವು ಹಾಕ್ಬೋದು. ಸೊ ಯಾರು ಆ ಲಿಂಕ್ನ ಥ್ರೂ ಪರ್ಚೇಸ್ ಮಾಡ್ತಾರೆ ಆವಾಗ ನಿಮಗೆ ಪಾರ್ಟ್ ಆಫ್ ದ ಕಮಿಷನ್ ನಿಮಗೆ ಬರುತ್ತೆ. ಸೊ ಇದು ಸಹ ಒನ್ ಮೋರ್ ವೇ ಆಫ್ ಅರ್ನಿಂಗ್ ಇನ್ಕಮ್. ಸೊ ಫ್ರೆಂಡ್ಸ್, ಇದು 12 ವೇಸ್ ಯಾವ ರೀತಿ ನಾವು ಇನ್ಕಮನ್ನು ಅರ್ನ್ ಮಾಡ್ಬೋದು ಯೂಟ್ಯೂಬಿಂದ. ಸೊ ಇದು ನನಗೆ ಗೊತ್ತಿದ್ದಾಗೆ ಇಷ್ಟು ಮೆಥಡ್ಸ್ಗಳಿದೆ. ಇನ್ನೂ ತುಂಬ ಯೂಟ್ಯೂಬರ್ಸ್ ಇನ್ನೂ ಬೇರೆ ಬೇರೆ ಮೆಥಡ್ಸ್ಗಳಿಂದ ಇನ್ಕಮನ್ನು ಯೂಟ್ಯೂಬ್ ಥ್ರೂ ಜನ್ರೇಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಸಪೋಸ್ ನೀವು ಯೂಟ್ಯೂಬಲ್ಲಿ ಕ್ಯಾರಿಯರ್ ಇದೆಯಾ, ಇಲ್ಲ ನಿಮ್ಮ ಹತ್ರ ಒಂದು ಸ್ಕಿಲ್ ಇದೆ, ನೀವು ಈ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಬಟ್ ಯೂಟ್ಯೂಬಿಂದ ಯಾವ ರೀತಿ ಇನ್ಕಮ್ ಮಾಡ್ಬೋದಾ ಇಲ್ವಾ, ಈ ರೀತಿ ಕನ್ಫ್ಯೂಷನ್ ಇದೆ ಅಂತ ಆದರೆ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಥ್ರೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೊಂದು ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.